ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಏನಿದೆ, ಇವತ್ತು ತಾರೀಕು ನೋಡ್ತಾ ಇದ್ದೀರಿ 25 ತಾರೀಕು. ಸೊ ಇವತ್ತು ಏನಾಗಿದೆಪ್ಪ ಅಂತಂದರೆ, ಆಫಿಷಿಯಲಿ ವೆಬ್ಸೈಟಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿರುವಂಥದ್ದು. ಅದು ತಡರಾತ್ರಿ ಕೂಡ ಅಪ್ಡೇಟ್ ಆಗಿದೆ. ಬಟ್ ಏನು ಮಾಹಿತಿ ಅಂತಂದರೆ, ಮೊದಲನೇ ಸುತ್ತಿನಲ್ಲಿ ಏನು ಒಂದು ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಮತ್ತು ಶುಲ್ಕ ಪಾವತಿ ಮಾಡಲಿಕ್ಕೆ, ಕಾಲೇಜ್ಗಳನ್ನು ಅಡ್ಮಿಷನ್ ಆಗಲಿಕ್ಕೆ ಏನಂದರೆ 24ನೇ ತಾರೀಕಿಗೆ ಡೆಡ್ಲೈನ್ಗಳನ್ನು ಕೊಟ್ಟಿದ್ದರು. ಆ ಡೆಡ್ಲೈನ್ಗಳಿಗೆ ಸಂಬಂಧಿಸಿದಂತೆ ಭಾಳಷ್ಟು ಅಭ್ಯರ್ಥಿಗಳು ಸ್ವಲ್ಪ ಕೀಗೆ ಹೋಗಿ, ಇಲ್ಲ ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು, ಅಥವಾ ನಮಗೆ ಹುಡುಕ್ಲಿಕ್ಕೆ ಆಗಿಲ್ಲ, ಅಥವಾ ಏನೋ ತೊಂದರೆಗಳಿಂದ 108 ಕಾರಣಗಳಿಂದ ರೀಸನ್ಗಳನ್ನು ಕೊಟ್ಟಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಕೀದವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಮಾಡಿದ್ದಾರೆ ಅಂತಂದರೆ, ಮತ್ತೆ ಮೊದಲನೇ ಸುತ್ತಿನ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಪಾವತಿ ಮತ್ತು ಕಾಲೇಜ್ ಅಡ್ಮಿಷನ್ಗೆ ದಿನಾಂಕ ವಿಸ್ತರಣೆ ಅಂತೇಳಿ. ಸೊ ಇಲ್ಲಿ BSc ನರ್ಸಿಂಗು, BPT, BPU, ಅದರ್ ಸೈನ್ಸು ಮತ್ತು ವಿವಿಧ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮತ್ತು ಪಾವತಿಗಳನ್ನು ಶುಲ್ಕವನ್ನು ಪೇ ಮಾಡಲು ಮತ್ತು ಡೌನ್ಲೋಡ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ. ನೋಡಿ, ಚಾಯ್ಸ್ಗಳನ್ನು ಮಾಡೋದು 28 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಚಾಯ್ಸ್ಗಳನ್ನು ಆಯ್ಕೆ ಮಾಡೋದು 28ಕ್ಕೆ, ಮತ್ತು ಚಾಯ್ಸ್ ಒನ್ಗಳನ್ನು ಎಂಟ್ರಿ ಮಾಡ್ಕೊಳ್ಳಿಕ್ಕೆ 29ಕ್ಕೆ, ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಕೂಡ 29ನೇ ತಾರೀಕಿಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗಳ ಅಡ್ಮಿಷನ್ ಆಗಲಿಕ್ಕೆ ಕೂಡ ಇವರು 29ಕ್ಕೆ ಕೊನೆ ದಿನಾಂಕ ಕೊಟ್ಟಿರುವಂಥದ್ದು. ಅಂದರೆ ದಿನಾಂಕ ಮತ್ತೆ ವಿಸ್ತರಣೆ ಆಗಿದೆ. ಮತ್ತು ಏನಾಗಿದೆಪ್ಪ ಅಂದರೆ, ಇನ್ನೂ 4 ದಿನ ಪೋಸ್ಟ್ಪೋನ್ ಮಾಡ್ಕೊಂಡು ಕೂತಿದ್ದಾರೆ ಇವರು, 4 ದಿನ. ಓಕೆ, ಹೀಗಾಗಿ ಯಾರ ಅಭ್ಯರ್ಥಿಗಳು ಈಗ ಏನಾದರೂ ನಿಮಗೆ ಅಯ್ಯೋ ಮಿಸ್ ಆಯಿತು, ನನಗೆ ಕಾಲೇಜ್ ಇಷ್ಟ ಇತ್ತು, ನಾನು ಮಾಡ್ಕೋಬೇಕಿತ್ತು ಅಂದ್ಕೊಂಡಿದ್ದರೆ ಇನ್ನೂ ಚಾನ್ಸ್ ಇದೆ. ನೀವು ನಾಳೆನಿಗೆ ಏನು ಮಾಡಿಪ್ಪ ಅಂತಂದರೆ, ನೀವು ಕಾಲೇಜ್ಗಳನ್ನು ಚಾಯ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗ್ಬೋದು. ಇದು ಆಫೀಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ದಿನಾಂಕಗಳನ್ನು ಇವರು ವಿಸ್ತರಣೆ ಮಾಡಿದ್ದಾರೆ.